ಜಗನ್ವಾ ವಾ ಉ ಹರಿಭಿಃ ಸಂವೃತಕೃತ ಇಂದ್ರ ಋತಂ ಮನುಷೆ ಗಾತು ಯನ್ನಪಃ ಅಯಚ್ಛತ ಬಾಹೋರ್ ವಜ್ರ ಮಾಯಸ ಮಧಾರಯೋಃ ದಿವ್ಯ ಸೂರ್ಯಂ ದೃಶ್ಯೆ. ಇದು ಸಹಿತ ಸೂರ್ಯ ಮಂತ್ರನ ರೀ. ಈ ಮುಂಚಿತವಾಗಿ ನಾವು ರಾಜನಾಗಿದ್ದವನು ಹೇಗಿರ್ಬೇಕಂತೇಳಿ ನಿನ್ನೆ ಎಲ್ಲ ಅಭ್ಯಾಸ ಮಾಡಿದ್ವಿ. ಇವತ್ತಿನ ದಿನ ಅವರು ಸೂರ್ಯನನ್ನೇ ವರ್ಣಿಸ್ತಾರೆ. ಸೂರ್ಯನೇ ರಾಜ ರೀ, ಇಡೀ ಜಗತ್ತಿಗೆ ರಾಜ ಅಂತ ಹೇಳಿದರೆ ಸೂರ್ಯನೇ. ಅವನು ಹೇಗಿದ್ದಾನೆ ಅಂತ ಹೇಳಿದರೆ ಸಂವೃತಕೃತೋ ಅಂತ ಹೇಳಿದರೆ ಎಲ್ಲ ಧಾರಣೆ ಮಾಡಿರುವಂತಹ ಅವನು. ಇಂದ್ರ ಅಂತ ಹೇಳಿದರೆ ಮೇಘ ಅವಯವಗಳನ್ನು ಛೇದನ ಮಾಡುವ ಸೂರ್ಯನಂತೆ ಶತ್ರುಗಳನ್ನು ತಾಡನ ಮಾಡುವಂತಹ ಸಭಾಪತಿ. ಅಂದರೆ ಸಭಾಪತಿ ಅಧ್ಯಕ್ಷನಾಗಿದ್ದವನು, ಅಂದರೆ ರಾಜನಾಗಿದ್ದವನು ಹೇಗೆ ಇರಬೇಕಪ್ಪ ಅಂತ ಹೇಳಿದರೆ ಸೂರ್ಯನೇ ಎಲ್ಲ ಕ್ರೋಢೀಕರಿಸ್ತಾನೆ ಮತ್ತು ಅದನ್ನೇ ತಾನೇ ಛೇದನ ಮಾಡ್ತಾನೆ. ಬಿಸಿಲು ಹೆಚ್ಚಾದ್ರೂ ಮೋಡ ಹೊಡಿತೈತ್ರಿ, ಇಲ್ಲದ್ರೆ ಮೋಡ ಒಡೆಯಂಗಿಲ್ಲ ರೀ ಅದು. ಹೀಗಾಗಿ ಸೂರ್ಯಲೋಕವು ಹೇಗಿದೆ ಅಂತ ಹೇಳಿದರೆ ಅದು ಆಕರ್ಷಣೆ ಮಾಡುವಂತಹ ಗುಣ ಸೂರ್ಯನಲ್ಲಿದೆ ರೀ. ಕೆಳಗಿದ್ದ ಸಮುದ್ರದ ನೀರನ್ನು ಆಕರ್ಷಣೆ ಮಾಡ್ತೈತೆ ನೋಡೋದು, ಹೀರ್ತೈತ್ರಿ ಎಲ್ಲ. ನಿಮ್ಮ ಮನೆಯೊಳಗೂ ಸಹಿತ ಜಗಲಿ ಒಳಗೆ ಇಟ್ಟಿದ್ದ ನೀರು ಸಹಿತ ಕುಡಿತಾನ್ರಿ, ಅಷ್ಟು ಆಕರ್ಷಣೆ ಶಕ್ತಿ ಬಲವತ್ತರದ ರೀ. ಹೀಗಾಗಿ ಅವನು ಆಕರ್ಷಣೆಯಿಂದ ಧಾರಣೆ ಮಾಡಿರುವಂಥ ಜಲವನ್ನು ಮಳೆಯಿಂದ ದಿವ್ಯ ಸುಖಗಳನ್ನು ಉತ್ಪನ್ನಗೊಳಿಸುತ್ತಾನೆ. ತಾನು ತೊಗೊಂಡಿದ್ದ ತಾನೇ ಇಟ್ಕೊಂಡು ಕುಂತು ಬಿಡಂಗಿಲ್ಲ ರೀ ಅವ, ಮತ್ತೆಲ್ಲರಿಗೂ ಹಂಚ್ತಾನೆ ರೀ. ಹಂಚಿ ನೀರು ಬಿದ್ರನ ಸುಖ ಅದ ರೀ, ನೀರು ಬೀಳಿಲ್ಲ ಅಂದ್ರೆ ಸುಖನೇ ಇಲ್ಲ ರೀ. ಅದಕ್ಕಾಗಿ ಎಲ್ಲ ಮಳೆ ಆದ್ರನ ಬೆಳೆ. ಅದಕ್ಕಾಗಿ ಹೇಳ್ತಾರೆ ಮಳೆ ಯಾವಾಗ ಬಂದ್ರೂ ಚಲೋನ ರೀ. ನಿನ್ನೆ ರಾತ್ರಿ ದಬಾ 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 ಬಂತ್ರಿ, ಬಂದರೂ ಸಹಿತ ಯಾರ್ಯಾರ ಮನೆಯೊಳಗೂ ಹೋಗೈತಂತೆ ಅದು ನೀರು ಹೋದರೂ ಸಹಿತ ಏನಂತಾರೆ ಅಂತ ಹೇಳಿದ್ರೆ ಮಳೆ ಬಂದರೂ ಕೇಳಿಲ್ಲ, ಮಗ ಉಂಡ್ರೂ ಕೇಳಿಲ್ಲ ರೀ. ಒಟ್ಟು ಮಳೆ ಬರ್ಬೇಕ್ರಿ, ಮಳೆ ಇದ್ರೇ ಜೀವನ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮಳೆಯಿಂದ ದಿವ್ಯ ಸುಖಗಳನ್ನು ಉತ್ಪನ್ನ ಮಾಡುತ್ತಾನೆ ಸೂರ್ಯನಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿ ಸಭೆಯ ಎಲ್ಲ ಗುಣಗಳನ್ನು ಧರಿಸಿ ಘನ ಕಾರ್ಯಗಳಿಂದ ಸುಮಾರ್ಗದಲ್ಲಿ ಪ್ರವೃತ್ತಿಗೊಳಿಸಲು ದಾನ ನೀಡಿ ಪ್ರಜೆಗಳಿಗೆ ಆನಂದವನ್ನು ಪ್ರಕಟಗೊಳಿಸಬೇಕು. ಆ ಸೂರ್ಯ ತಾನು ತೆಗೆದುಕೊಂಡಿರುವಂಥ ನೀರನ್ನೆಲ್ಲ ದಾನ ಮಾಡಿಬಿಡ್ತಾನಂತ್ರಿ. ಅದಕ್ಕಾಗಿ ದಾನ ಶ್ರೇಷ್ಠ ರೀ. ದದಾತಿಥಿ ದೇವಃ. ಅದಕ್ಕಾಗಿ ಸೂರ್ಯನಷ್ಟು ದೊಡ್ಡ ದಾನಿ ಮತ್ತು ಯಾರೂ ಇಲ್ಲ ರೀ. ಅವನು ಎಲ್ಲ ಯಾವ ಭೇದ ಭಾವ ಇಲ್ಲದೆ ಎಲ್ಲ ಕಡೆನೂ ಮಳೆ ಕೊಡ್ತಾನೆ. ಆ ಮಳೆಯಿಂದ ಎಲ್ಲರೂ ಆನಂದವನ್ನು ಹೊಂದಿ ಅದರಿಂದ ಏನೇನು ಉಂಟಾಗ್ತೈತಪ್ಪ ಅಂತ ಹೇಳಿದರೆ ವಿದ್ಯಾಧನನೂ ಅದನ ರೀ. ರಾಜ್ಯ ಸಿಗ್ತೈತ್ರಿ, ಪರಾಕ್ರಮ ಬಲ. ಅಂದರೆ ಊಟ ಮಾಡಿದರೆ ಎಲ್ಲರಿಗೂ ಬಲ ಪರಾಕ್ರಮ ಎಲ್ಲನೂ. ಊಟನ ಮಾಡಲಿಲ್ಲ ಅಂದರೆ ವಿದ್ಯೆನೂ ಹತ್ತಂಗಿಲ್ಲ ರೀ. ಮನುಷ್ಯ ನಿಶಕ್ತಿ ಆದ. ಅದಕ್ಕೆ ಏಕಾದಶಿ ಮಾಡಿದಾಗ ನೀವೇನಾದರೂ ಒಂದು ಸ್ವಲ್ಪ ಓದ್ರಿ ಅಂತ ಹೇಳಿದ್ರೆ ಏನಾಗಂಗಿಲ್ಲ ರೀ, ಸುಮ್ಮನೆ ನಾಮಸ್ಮರಣೆ ಮಾಡ್ಕೊಂಡು ಕೂಡ್ತೇವೆ ಅಂತ ಹೇಳ್ತಾರೆ. ಹೀಗಾಗಿ ಜೀವನದಲ್ಲಿ ಉತ್ತಮ ಸುಖವನ್ನು ಕೊಡುವಂತಹ ಸೂರ್ಯ ಕಿರಣಗಳು ಮತ್ತು ವಿದ್ಯುತ್ ಮೇಘದೊಂದಿಗೆ ಪ್ರವೃತ್ತನಾಗುತ್ತಾನೆ. ವಿದ್ಯುತ್ ಅಂತ ಹೇಳಿದ್ರೆ ಸಿಡಿಲು ಇದು ಏನಂತೀರಿ ನೀವು, ಸಿಡಿಲು ಬಡಿಯೋದಕ್ರಿ ವಿದ್ಯುತ್. ಇದು ಅದರಿಂದ ವಿದ್ಯುತ್ ಮಿಂಚಿರಿ. ಅದಕ್ಕಾಗಿ ಯಾವುದೋ ಇದು ರೀ ಏನದಾವ ಹೈಡ್ರೋಜನ್ ಹೀಗೆಲ್ಲ ವಾಯುಮಂಡಲದೊಳಗೆ ಬೇರೆ ಬೇರೆ ವಾಯುಗಳಿರ್ತಾವಲ್ಲ, ಅದನ್ನು ಛೇದನ ಮಾಡಿದರೆ ಅದರಿಂದ ಆಕ್ಸಿಜನ್ ಉಂಟು ಮಾಡ್ತಾವಂತ್ರಿ ಅವು ಎಲ್ಲ ಮಿಂಚು. ಎಲ್ಲ ಯಾರಿಂದಪ್ಪ ಅಂತಂದರೆ ಸೂರ್ಯನಿಂದಲೇ ರೀ. ಅದಕ್ಕಾಗಿ ಆ ಸೂರ್ಯನಿಗೆ ಕೇಳ್ಕೋಬೇಕಂತ್ರಿ ಹಿರಣ್ಮಯೇನ ಪಾತ್ರೆ ಏನ ಸತ್ಯಸ್ಯಾಪಿ ಹಿತಂ ಮುಖಂ. ಹೇ ಸೂರ್ಯನಾರಾಯಣನೇ, ನಿನ್ನ ಏನ್ರಿದ ಸುವರ್ಣಯುಕ್ತವಾದ ಮುಖದ ಹಿಂದೆ ಯಾವ ಶಕ್ತಿ ಇದೆಯೋ ಆ ಶಕ್ತಿ ನೀ ತೋರಿಸಿಕೊಡು ಅಂಥೇಳಿ. ಅದಕ್ಕಾಗಿ ಅದು ಸೂರ್ಯನ ಮುಖ ಅದ ನೋಡ್ರಿ, ಅದಕ್ಕೆ ಮಾಯಾದ ಢಕ್ಕನ್ ಅಂತಾರೆ, ಚಮಕ್ದಾರ್. ನಾವು ಚಮಕಕ್ಕೆ ಮಾರು ಹೋಗ್ಬಿಡ್ತೇವ್ರಿ. ಆದರೆ ಅದರ ಹಿಂದಿರುವಂಥ ಶಕ್ತಿಯನ್ನು ನನಗೆ ತೋರಿಸಿಕೊಡು. ಜಗತ್ತಿನಲ್ಲಿ ಎಲ್ಲ ಹಿಂಗೆ ಅದ ರೀ, ಎಲ್ಲ ಚಮಕ್ದಾರ್ ತೋರಿಸ್ತಾರೆ ರೀ. ಮದ್ವೆ ಅಂದ್ರೂ ಅಷ್ಟೇ ಅದ ರೀ, ಎಷ್ಟು ಚಮಕ್ ದಮಕ್ ತೋರಿಸ್ತಾರೋ, ಏನು ಹಿಂಗೆ ಐತೆ ನಂದಂಗೆ ಮಾಡ್ತಾರೋ, ಏನು ಬಂಗಾರ ಹಾಕ್ತಾರೋ, ಏನು ಕಿಮ್ಮತ್ತು ಕೊಡ್ತಾರೋ, ಏನು ಸೀರೆ ಕೊಡಿಸ್ತಾರೋ, ಎಲ್ಲ ಚಮಕ್ ರೀ. ಅದ್ರ ಹಿಂದಿನ ಕಷ್ಟ ಹೇಳಂಗೇ ಇಲ್ಲ ರೀ ಯಾರು.
ಹೇಳ್ಬೇಕ್ರಿ ಖರೇನ ಒಂದು ಕ್ಲಾಸ್ ಇಡಬೇಕು, ಒಂದು ವಿಡಿಯೋ ಮಾಡಿ ಹಾಕ್ಬೇಕ್ರಿ. ಇವನ್ರಿ ಗೌತಮ್ ಬುದ್ಧ ಅವನು ಎಷ್ಟು ಸ್ಟ್ರಗಲ್ ಮಾಡಿ ನಿರ್ವಾಣ ಹೊಂದಿದ್ದಾನೆ. ಸತ್ಯ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಹಂಗೆ ಏನ್ರಿ, ಅವ್ನ ಮನೆ ಬಿಟ್ಟು ಹೋಗುವಾಗ ಅವನ ಮನೋಸ್ಥಿತಿ ಹ್ಯಾಂಗಿರ್ಬೇಕ್ರಿ, ಒಂದು ರೀತಿಯಿಂದ ಕಷ್ಟ ಅನ್ನಿಸ್ತೈತಿ. ಅವನು ತನ್ನ ಮಗುವನ್ನು, ತನ್ನ ಹೆಂಡತಿಯನ್ನು, ಇಡೀ ರಾಜ್ಯವನ್ನು ಬಿಟ್ಟು ಕೊಟ್ಟು ಹೋಗುವಾಗ ಅವ್ನಿಗೆ ಎಷ್ಟು ಸಂಕಟ ಆಗಿರಬೇಕು. ಮತ್ತೆ ಹೇಳ್ತಾರೆ ಅವನು ತಪಸ್ಸನ್ನು ಮಾಡಿದರೆ ಬರೇ ಎಲಬು ಮತ್ತು ಚರ್ಮ ಅಷ್ಟು ಉಳಿದಿದ್ವಂತ್ರಿ ಅವ್ನಿಗೆ. ಅಷ್ಟು ಕಠೋರ ತಪಸ್ಸು ಮಾಡಿದ್ದು ತೋರ್ಸಂಗಿಲ್ಲ ರೀ. ಬರೀ ಚಂದ ಮುಖದ್ದವನು, ಚಂದ ಆರಾಮ್ ಸಮಾಧಿ ಮೇಲೆ ಕುಂತಿದ್ದವ, ಚಂದದ ಕೈನ ದಿಂಬ ಮಾಡಿ ಏನರದ ನಾರಾಯಣ ಮಲ್ಕೋತಾನಲ್ರಿ ಹಂಗೆ ಮಲಗಿದ್ದು ತೋರಿಸ್ತಾರ್ರಿ. ಖರೆ ಅವನು ಮೊದಲಿಂದ ಸಂಘರ್ಷ ರೀ, ಯಾರೂ ತೋರ್ಸಂಗಿಲ್ಲ ರೀ. ನಮಗೆಲ್ಲ ಸ್ಟೇಜ್ ಮೇಲೆ ಕೂಡಿಸ್ತಿದ್ದ ಈಗ ನೋಡ್ತಾರ್ರಿ. ಮೊದಲು ನಾವು ಓಡಾಡಿ ಕಲ್ತಿದ್ದ ಎಷ್ಟು ಕಷ್ಟದ ರೀ. ಹಂಗೆ ಏನ್ರಿ ಮನ್ಯಾಗಿನ ಕಡಿನವ್ರು ಬಯಸ್ಕೊಂಡು ಎಲ್ಲರೂ ಬೈತಾರ್ರಿ. ಏನದ ಅಧ್ಯಾತ್ಮದೊಳಗೆ ಏನೈತಂತಾರೆ, ಅದು ಎಲ್ಲ ಓಲ್ಡ್ ಏಜ್ನಾಗ ಮಾಡ್ಬೇಕಂದಿರ್ತಾರೆ. ಓಲ್ಡ್ ಏಜ್ ಆಗೋ ತನಕ ಅಂದ್ರೆ ಈ ಮಾರ್ಗಕ್ಕೆ ಬರೋಂಗಿಲ್ಲ ರೀ. ಓಲ್ಡ್ ಏಜ್ ಆಗೋ ತನಕ ಅಂದ್ರೆ ಮನಸ್ಸೆಲ್ಲ ಪೂರ್ಣವಾಗಿ ಮಾಯಾವಶ ಆಗಿಬಿಟ್ಟಿರ್ತೈತ್ರಿ. ಅದು ಮಾಯಾ ಯಾವಾಗಲೂ ಸುಖನೂ ಕೊಡೋಂಗಿಲ್ಲ ನಮಗೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಹೇ ಸೂರ್ಯನಾರಾಯಣನೇ ನನಗೆ ಸತ್ಯವನ್ನು ತೋರಿಸು, ಸುಪಥದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥರ ಮಾಡು, ಒಳ್ಳೆಯರು ಒಡನಾಟ ಕೊಡು. ನಿನಗೆಲ್ಲರಿಗೂ ಗೊತ್ತು, ನೀ ಎಲ್ಲರಿಗೂ ಗೊತ್ತು, ನಿನಗೂ ಎಲ್ಲರಿಗೂ ಗೊತ್ತು, ನೀ ಅದಿಯಲ್ಲ. ಯಾರ್ಯಾರು ಚಲೋ ಅದಾರಲ್ಲ ಅಂಥವರ ಸಂಗತಿಯನ್ನು ನನಗೆ ದಯಪಾಲಿಸು. ಅದಕ್ಕಾಗಿ ಇದಕ್ಕೆ ಸೂರ್ಯನಾರಾಯಣನಿಗೆ ಪ್ರಾರ್ಥನಾ ರೀ, ಇವೆಲ್ಲ ಪ್ರಾರ್ಥನಾ ಮಂತ್ರಗಳು. ಮತ್ತೆ ಹೇಳ್ತಾರೆ ಇಲ್ಲಿ ಜಗತ್ತಿನಲ್ಲಿ ಎಲ್ಲರಿಗಿಂತ ಉತ್ತಮನು ಯಾರಂತ ಹೇಳಿದರೆ ಸೂರ್ಯನೇ ಉತ್ತಮನ ರೀ. ಸೂರ್ಯನಿದ್ದರೆ ಜೀವನದಲ್ಲಿ ನಮಗೆ ಒಂದು ಬೆಳಕು ರೀ. ಬೆಳಕಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಕೆಲಸನ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೆಳಕಂತ ಹೇಳಿದ್ರೆ ಜ್ಞಾನನೂ ರೀ. ಅವನು ಜ್ಞಾನದಾತ ಅಂಥೇಳಿ ನಿತ್ಯವೂ ಕೂಡ ನಮ್ಮ ಭಾರತೀಯರಿಗೆ ಸೂರ್ಯನೇ ಪ್ರಮುಖ ದೇವತೆ. ಅದಕ್ಕಾಗಿ ಸೂರ್ಯಾಷ್ಟಕಂ ಹೇಳಬೇಕು. ಮತ್ತು ಸೂರ್ಯನಾರಾಯಣ ಸೂರ್ಯ ನಮಸ್ಕಾರ ಹಾಕಿದರೆ ಸಾಕ್ರಿ. ನಾವೆಲ್ಲ ಸೂರ್ಯ ನಮಸ್ಕಾರ ಒಂದು ಹಾಕಿದರೆ ನಿಮಗೆ ಇಡೀ ಶರೀರದ ಎಲ್ಲ ಅವಯವಗಳಿಗೂ ಸಹಿತ ವ್ಯಾಯಾಮ ಸಿಗ್ತೈತೆ. ಮಾಡ್ಬೇಕ್ರಿ, 2 ಹಾಕ್ಬೇಕು, 5 ಹಾಕ್ಬೇಕು. ಖರೆ ಅಂದ್ರೆ ದ್ವಾದಶ ಇದೇನ್ರಿ ಆದಿತ್ಯ 12 ರೀ. 12 ಇದನ್ನು ಸೂರ್ಯ ನಮಸ್ಕಾರ ಹಾಕಿದ್ರೆ ನೀವು ಯಾವುದು ಎಕ್ಸಸೈಸ್ ಮಾಡಬೇಕಾಗಿಲ್ಲ ರೀ. ಪರಿಪೂರ್ಣ ಆಗಿಬಿಡ್ತಾನೆ ಮನುಷ್ಯ. ಅದಕ್ಕಾಗಿ ಸೂರ್ಯನಾರಾಯಣನೇ ನೀನು ಕರ್ತವ್ಯದ ದೇವತೆ. ಒಂದು ದಿನ ಸುಟ್ಟಿ ತೊಗೊಳಂಗಿಲ್ಲ, ಏನಿಲ್ಲ, ನಿತ್ಯ ಬರ್ತಾನ್ರಿ. ಅದಕ್ಕಾಗಿ ಅವನು ಸುಖವನ್ನು ಕೊಡುವಂತನಾಗಿದ್ದಾನೆ ಅಂಥೇಳಿ ಈ ಸೂಕ್ತ, ಈ ಒಂದು ಉಪಾಸನ ಇಲ್ಲಿಗೆ ಮುಗಿತೈತಿ. ಅದಕ್ಕಾಗಿ ಮತ್ತೊಂದು ಸೂಕ್ತವನ್ನು ಇನ್ನೊಂದು ಸಲ ಹೇಳೋಣ್ರಿ. ಹರಿ ಓಂ.